ಹಾಯ್ ನಮಸ್ತೆ ಎಲ್ಲರಿಗೂ. ಜಪಾನ್ನಲ್ಲಿ ಇಸ್ಕಾನ್ ಟೆಂಪಲ್, ರಾಧಾಕೃಷ್ಣನ ದೇವಸ್ಥಾನ, ಟೋಕಿಯೋ ನಿಯರಲ್ಲೇ ಇದೆ ಇದು ಆಯಿತಾ. ಇದು ಬೆಳಗ್ಗೆ 5:15ಗೆ ಓಪನ್ ಆದರೆ 1 ಗಂಟೆ ತನಕ ಓಪನ್ ಇರುತ್ತೆ. ನಡುವೆ 3 ಗಂಟೆ ಗ್ಯಾಪ್ ಇರುತ್ತೆ. ಮತ್ತು 4 ಗಂಟೆಗೆ ಓಪನ್ ಆದರೆ 9 ಗಂಟೆ ತನಕನೂ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಹೊರಗಡೆ ಎಲ್ಲ ಹೇಗಿದೆ ನೋಡಿ ತೋರಿಸ್ತೀನಿ. ಹೀಗಿದೆ. ಚೆನ್ನಾಗಿದೆಯಾ ಒಳಗಡೆ? ನನಗಂತೂ ಇಲ್ಲಿಗೆ ಬಂದಾಗ ಸೇಮ್ ಇಂಡಿಯಾದಲ್ಲೇ ಎಲ್ಲೋ ಇದ್ದೀನೇನೋ, ದೇವಸ್ಥಾನಕ್ಕೆ ಹೋಗಿದ್ದೀನಿ, ರಾಧಾಕೃಷ್ಣ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ಅಲ್ಲ. ಬೆಂಗಳೂರಲ್ಲಿ ಇದೆಯಲ್ಲ ಇಸ್ಕಾನ್ ಟೆಂಪಲ್ಲು, ಸೇಮ್ ಅದೇ ಥರನೇ ಅನ್ನಿಸ್ತಿದೆ ಅಲ್ಲ, ಬಟ್ ಸಣ್ಣಕ್ಕಿದೆ. ಹಾಯ್ ನಮಸ್ತೆ ಎಲ್ಲರಿಗೂ. ಜೀವಿತ ಜೀವನ್ ಜಪಾನ್ ಜೋಡಿ, ಕ್ಯೂಟ್ ಜೋಡಿ ಜೊತೆ ಇವಾಗ ಭಗವದ್ಗೀತೆ ಬುಕ್ಸ್ ಹುಡುಕ್ತಾ ಇದ್ದೀವಿ. ಆದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗಲ್ಲ ಇಲ್ಲಿ ಜಪಾನಲ್ಲಿ, ಹಿಂದಿಲಿದೆ. ಏನು ಗೊತ್ತಾ, ಇನ್ನೊಂದಂದರೆ ಜಪಾನ್ ಲ್ಯಾಂಗ್ವೇಜಲ್ಲೂ ಇದೆ ಭಗವದ್ಗೀತೆ. ಭಗವದ್ಗೀತೆ ಅಂತ ಹೇಳಿ ಜಪಾನ್ ಲ್ಯಾಂಗ್ವೇಜಲ್ಲೇ ಬರ್ತಿದ್ದಾರೆ ನೋಡಿ. ಜಪಾನ್ ಭಾಷೆಯಲ್ಲೇ, ಪೂರ್ತಿ ಜಪಾನ್ ಭಾಷೆಯಲ್ಲೇ ಇದೆ. ಇದು ಹಿಂದಿ ಭಗವದ್ಗೀತೆ ಬುಕ್ಸ್. ಒಳಗೆ ಓಪನ್ ಮಾಡಿ ನೋಡೋಣ. ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಹಿಂದಿ, ಅದಕ್ಕೆ. ಇಲ್ಲಿ ಮೊದಲು ಜಪಾನಲ್ಲಿ ಇಸ್ಕಾನ್ ಟೆಂಪಲ್ನ ಸಂಸ್ಥಾಪಕರು ಇವರೇನೆ. ನೋಡ್ಕೊಂಬಿಡಿ ಹೇಗಿದ್ದಾರೆ ನೋಡಿ. ಅವ್ರ ಪಾದ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿದ್ರಾ? ಸೈಡಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೃಷ್ಣನ ದೇವಸ್ಥಾನ ಒಳಗಡೆ ಯಾವ ಥರ ಇದೆ ನೋಡಿ, ಹತ್ತಿರದಿಂದ ವಿಡಿಯೋ ಮಾಡಿದ್ದೀನಿ. ನನ್ನ ಕೈ ಶೇಕ್ ಆಗಿಬಿಟ್ಟಿದೆ ವಿಡಿಯೋ ಮಾಡಬೇಕಾದ್ರೆ. ತುಂಬ ಹತ್ತಿರದಿಂದ ಹಿಡಿಯೋಕೆ ಹೋದೆ, ಅದಕ್ಕೆ ಸಾರಿ. ಮತ್ತೇನು ಗೊತ್ತಾ, ಇಲ್ಲ ಆರತಿ ಭಜನೆ ಎಲ್ಲ ನಡೆಯುತ್ತೆ. ಸೇಮ್ ಇಂಡಿಯಾದಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅದೇ ಥರನೇ ಪೂಜೆ ಎಲ್ಲ ಆಗುತ್ತೆ. ಹಾಗೆ ಈ ಕಡೆ ನೋಡಿದ್ರೆ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ರಾಧಾಕೃಷ್ಣ ಬೃಂದಾವನ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ರಾಧಾಕೃಷ್ಣ ಅಂದರೆ. ಅವ್ರ ಪ್ರೀತಿನೂ ತುಂಬ ಇಷ್ಟ. ಇದೆಲ್ಲ ಫೋಟೋಸ್ ಎಲ್ಲ ಇದೆ. ಚೆನ್ನಾಗಿದೆ ಅಲ್ಲ. ಭಗವದ್ಗೀತೆ ಬುಕ್ಸು ದುಡ್ಡು ಕೊಟ್ಟು ತಗೊಂಡೋಗ್ಬೋದು. ಮೇಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇವರಿಬ್ಬರು ನೋಡ್ರಿ, ನನ್ನನ್ನು ಬಿಟ್ಟು ಪ್ರಸಾದ ತಿಂತಾ ಇದ್ದಾರೆ. ನೋಡಿ ನೋಡಿ, ಹತ್ತಿರದಿಂದ ನೋಡಿ ಏನೇನು ಬುಕ್ಸು ಅಂತ. ಇಲ್ಲಿ ರೇಟೆಲ್ಲ ಬರೆದಿದ್ದಾರೆ ಇಷ್ಟಿಷ್ಟ ಅಂತ ಹೇಳಿ. ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಕರ್ಕೊಂಡ್ಬಂದಿದ್ದೀನಿ.
ನಮ್ಮ ಇಂಡಿಯನ್ಸ್ ರಾಧಾಕೃಷ್ಣ. ಇಸ್ಕಾನ್ ಟೆಂಪಲಲ್ಲಿ ತುಳಸಿ ಇದೆ. ಇವರು ಮೈಸೂರು ಜೋಡಿ ನನಗೆ ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು. ಈಗ ಸಿಗೋಣ ಅಂತ ಹೇಳಿದ್ರು, ಅದಕ್ಕೆ ಇವತ್ತು ಇಸ್ಕಾನ್ ಟೆಂಪಲಲ್ಲಿ ಸಿಕ್ಕಿದ್ದೀವಿ. ಇವ್ರು ಯಾವ ಥರ ಬಂದರು ಅಂತ ಒಂದ್ಸಲ ಕೇಳ್ತೀನಿ. ಸರ್, ನೀವು ಯಾವ ಥರ ಬಂದಿದ್ದೀರಪ್ಪ, ನೀವು ಯಾವ ಥರ ಅಪ್ಲೈ ಮಾಡ್ಕೊಂಡು ನಾನು ಬೆಂಗಳೂರು ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲೇ ನಾನು ಇಲ್ಲಿರೋ ಕಸ್ಟಮರ್ ವರ್ಕ್ ಮಾಡ್ತಾ ಇದ್ದೆ. ಓಕೆನಾ? ಸೊ ನನ್ನ ಕಂಪ್ನಿ ಕಡೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ನಾನು ಎಲ್ಲೂ ಅಪ್ಲೈ ಮಾಡಿಲ್ಲ, ಏನಿಲ್ಲ. ಹೌದಾ? ಕಂಪ್ನಿಯಿಂದ ನಾನು ಟ್ರಾನ್ಸ್ಫರ್. ಸೊ ನಾನು ಬೇರೆ ಥರ ಅಂದರೆ ಅಮೌಂಟ್ ಏನಾದ್ರು ಇಲ್ಲ ನಾನು ಆಲ್ರೆಡಿ ಅಲ್ಲಿ ಎಂಪ್ಲಾಯ್ ಅಲ್ಲ. ಅಲ್ಲಿ ಕೆಲಸ ಅಲ್ಲಿ ಲೊಕೇಶನ್ ಚೇಂಜ್ ಆಗಿಲ್ಲ ಅಷ್ಟೇ. ಸೊ ನನಗೆ ಎಷ್ಟು ವರ್ಷ ಏನೋ ಅಂತ ಇಲ್ಲ ಆ ಥರ ಏನಿಲ್ಲ. ಸೊ ಎಷ್ಟು ವರ್ಷ ಅಂತ ಏನಿಲ್ಲ, ನಾನು ಎಷ್ಟು ವರ್ಷ ಬೇಕಾದ್ರೆ ಇರ್ಬೋದು, ನನ್ನ ಇಷ್ಟ. ಸೊ ಬಟ್ ನಾನು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು. ನಾನು ಅಪ್ಲೈ ಮಾಡಿ ಕನ್ಸಲ್ಟೆನ್ಸಿ ಅಂತ ಕಂಪ್ನಿಯಿಂದ ಇಂಟರ್ನಲ್ ಟ್ರಾನ್ಸ್ಫರ್. ಯಾವ ಕಂಪ್ನಿ ಅಂದರೆ? ಬೆಸ್ಟ್ ಗ್ಲೋಬಲ್. ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಅಲ್ಲಿ ಇನ್ನೂ 1 ವರ್ಷ ಇದೆ. ಅದಕ್ಕಿಂತ ಮುಂಚೆ ನಾನು ಬೇರೆ ಒಂದು ನೀವು ಬಂದು ಏಪ್ರಿಲಿಗೆಲ್ಲ ಬಂದಿರೋದು? ಏಪ್ರಿಲಲ್ಲಿ ಬಂದಿರೋದು. ಏಪ್ರಿಲ್ 12. ಆವಾಗ ವೆದರ್ ಯಾವ ಥರ ಅನಿಸ್ತು ನಿಮಗೆ ಜಪಾನಿಗೆ ಬಂದ ತಕ್ಷಣ? ಏಪ್ರಿಲ್ ಬಂದಾಗ ವೆದರ್ ತುಂಬ ಕೋಲ್ಡ್ ಇತ್ತು, ಚಳಿ ಇತ್ತು. ಸೊ ಬಟ್ ಇಲ್ಲಿಗೆ ಅದೇನು ಚಳಿ ಅಂತ ಅನ್ಸಲ್ಲ. ನಮಗೆ ಇಂಡಿಯಾದವ್ರು ಬಂದ ತಕ್ಷಣ ಚಳಿ ಅಂತ ಅನ್ಸಲ್ಲ. 12-13 ಡಿಗ್ರಿ ಎಲ್ಲ ಇತ್ತು. ನನಗೆ ಫುಲ್ ಚಳಿ ಇತ್ತು. ಆಮೇಲೆ ಒಂದು 15 ದಿನ ಆದಮೇಲೆ ವೆದರ್ ಎಲ್ಲ ಚೆನ್ನಾಗಿತ್ತು. ಬಟ್ ಚಳಿ ಇತ್ತು ಏಪ್ರಿಲ್. ಇವ್ರನ್ನ ಯಾವಾಗ ಕಳ್ಸ್ಕೊಂಡ್ರಿ ನಿಮ್ಮ ಹೆಂಡತಿನ? ನಾನು ಮೇ 30-31 ಜನ ಬಂದೆ. ಯಾಕೆಂದರೆ ನಾನು ಇಲ್ಲಿ ಬಂದು ಮನೆಯೆಲ್ಲ ಮಾಡಬೇಕಿತ್ತಲ್ಲ, ಅದೆಲ್ಲ ಮನೆಯೆಲ್ಲ ಮಾಡಿ ಸೆಟ್ಲ್ ಮಾಡಿಕೊಂಡು ಆಮೇಲೆ ಇವ್ರನ್ನ ಕರ್ಸ್ಕೊಂಡೆ. ಮನೆ ಹುಡ್ಕೋಕ್ಕೆಲ್ಲ ಕಷ್ಟ ಆಯಿತು ಏನಾರು ಅನಿಸ್ತಾ? ಮನೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಟೂಲೆಟ್ ಅಂತ ಬೋರ್ಡ್ ಹಾಕಿರ್ತಾರೆ, ಆ ಥರ ಎಲ್ಲ ಹಿಂಗೆ ಹೋಗ್ತಿದ್ರು. ನಾವು ಮಾಮೂಲಿ ಏಜೆಂಟ್ ಇರ್ತಾರೆ, ಅಲ್ಲೇ ಹೋಗಲೇಬೇಕು. ಅದೊಂದೇ ಅಂದರೆ ಜಪಾನ್ ಕಂಪ್ನಿಯವರೆಲ್ಲ ಹೆಲ್ಪ್ ಮಾಡಿದ್ರಾ? ಇಲ್ಲ, ಜಪಾನ್ ಕಂಪ್ನಿ ಅಂದರೆ ಅವರು ನಮಗೆ ಎಲ್ಲೇ ಹುಡುಕಬೇಕು ಅಂತ ಹೇಳ್ತಾರೆ ಅಷ್ಟೇ. ಹೇಳ್ತಾರೆ ಅಂದರೆ ನಾವೇ ಇಂಟರ್ನಲ್ಲಿ ನಾವು ಹುಡುಕೋದು. ಬಟ್ ಆಮೇಲೆ ನಾವು ಕ್ಲೈಮ್ ಮಾಡ್ತೀವಿ. ಜೀವಿತಾ ಮೇಡಮ್, ಯಾವಾಗ ಬಂದರೆ ನೀವು ಜಪಾನಿಗೆ? ಯಾವಾಗ ಕರ್ಸ್ಕೊಂಡಿದ್ದು? ಮೇ 30. ಮೇ 30ನಾ? ಖುಷಿ ಆಯಿತಾ? ಖುಷಿ ಆಯಿತು. ಸ್ವಲ್ಪ ಫ್ಯಾಮಿಲಿ ಜಪಾನೀಸ್ ಯಾರು ಪರಿಚಯ ಆದ್ರಾ? ಇಲ್ಲ, ಒಬ್ಬರು ನಮ್ಮ ಮನೆಗೆ ಬಂದಿದ್ರು. ಹಾಂ, ಏನೋ ಕೆಲಸ ವರ್ಕ್ ಇದೆ ಅಂತ ಅವರು. ಹೌದಾ? ಎಲ್ಲ ಅಡ್ಜಸ್ಟ್ ಆಗ್ತಿದ್ದಾರೆ ಅನಿಸ್ತಾ ಜಪಾನೀಸ್? ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರೇ ಇರಬೇಕು ಅಂತ ಸಾಕು. ಅಂದರೆ ಅವ್ರಿಗೆ ಕೆಲಸ ಕೊಡೋದಾಗ ನೀವು ಒಬ್ಬರೇ ಇರಬೇಕಲ್ಲ. ಅಡುಗೆ ಎಲ್ಲ ಯಾವ ಥರ? ಇಂಡಿಯಾ ಫುಡ್ಡೇ ಮಾಡ್ಕೊತೀರಾ ಅಂತ ಯಾವ ಥರ? ಮನೇಲೆ ಕುತ್ಕೊಂಡು ಅಂದರೆ ತಿಂಡಿ, ಇಡ್ಲಿ, ದೋಸೆ, ರೊಟ್ಟಿ ಎಲ್ಲ ಮಾಡ್ಕೊತಿದ್ದೀರಾ? ಎಲ್ಲ ಇಡ್ಲಿ ಸಿಗುತ್ತಾ? ದೋಸೆ ಮಾಡ್ಕೊತೀವಿ. ರೊಟ್ಟಿ ಇಡ್ತೀನಿ, ಚೆನ್ನಾಗಿರಲ್ಲ. ಅಕ್ಕಿ ರೊಟ್ಟಿ ರೊಟ್ಟಿ ಮಾಡ್ಕೊಳ್ಬೇಕು. ಕಡಿಮೆ ಈ ಥರ ಇರೋದಲ್ಲ, ನಾನು ಟ್ರೈ ಮಾಡಿದ್ವಿ ಮಾಡೋಕ್ಕೆ. ನಿಮ್ಮ ಅಪ್ಪ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ? ಅಪ್ಪ ಅಮ್ಮ ತುಂಬ ಮಿಸ್ ಮಾಡ್ಕೊಳ್ತೀವಿ. ಯಾಕಂದರೆ ನಾವು ಯಾರೂ ಅಷ್ಟು ಬಿಟ್ಟಿದ್ದವರಲ್ಲ. ನೀವು ಒಬ್ಬನೇ ಮಗ, ನನ್ನ ತಂಗಿ ಇದ್ದಾಳೆ. ಬಟ್ ನಾವು ಓದಿದ್ದು ಎಲ್ಲ ಮೈಸೂರೇ, ಕೆಲಸ ಮಾತ್ರ ಬೆಂಗಳೂರು ಅಷ್ಟೇ. ಸೊ ಇಬ್ಬರು ತುಂಬ ಮಿಸ್ ಮಾಡ್ಕೊಳ್ತೀವಿ. ನಾವಿಬ್ಬರು ಎಲ್ಲ ತುಂಬ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿರೋರು. ಸೊ ನಾವು ಎಲ್ಲ ಅಂದರೆ ನೀವು ಫೋನ್ ಮಾಡಿ ಮಾತಾಡ್ತಿರ್ತೀರಾ? ಡೈಲಿ ವಿಡಿಯೋ ಕಾಲ್ ಮಾಡ್ತೀವಿ. ಅದು ಮ್ಯಾಂಡೇಟರಿ. ಮಾಡಲಿಲ್ಲ ಅಂದರೆ ನಮಗೂ ಸಮಾಧಾನ ಇಲ್ಲ, ಅವ್ರಿಗೂ ಸಮಾಧಾನ ಇಲ್ಲ. ನಿಮ್ಮ ತಂಗಿನ ಕಸ್ಕೊಂಡೋದಿರೋ ಪ್ಲಾನ್ ಇದೆಯಾ? ಇಲ್ಲ, ನನ್ನ ತಂಗಿ ಇವನ ಜೊತೆ ನನ್ನ ತಂಗಿನೇ ಬಂದಿದ್ದು ಇವನ್ನ ಬಿಡೋದಕ್ಕೆ. ನಾನು ಹೋಗಿರಲಿಲ್ಲ, ಯಾಕೆಂದ್ರೆ ಹೋಗ್ತಾನೆ ಕೆಲಸಕ್ಕೆ. ಸೊ ನನ್ನ ತಂಗಿನೇ ಬಂದು 1 ವಾರ ಇದ್ದು ಇವನ್ನ ಬಿಟ್ಟು ರಿಟರ್ನ್ ಮಾಡಿ. ನೀವು ಜೀವಿತ, ನೀವು ನಿಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಾ ಇದ್ದೀರಾ? ಆಮೇಲೆ ಮತ್ತೆ ನಿಮ್ಮ ಅತ್ತೆ ಮಾವನ ಮಿಸ್ ಮಾಡ್ಕೊತಿದ್ದೀರಾ? ಎಲ್ಲರನ್ನೂ ಮಿಸ್ ಮಾಡ್ಕೊತೀವಿ, ಇಡೀ ಫ್ಯಾಮಿಲಿನ. ಯಾಕೆಂದರೆ ನಾವು ತುಂಬ ಅದೇ ಥರ ನಮ್ಮ ಇಡೀ ಫ್ಯಾಮಿಲಿ ಅವ್ರದ್ದು ಇವ್ರದ್ದಲ್ಲ. ಸೊ ಕಷ್ಟ ಆಗುತ್ತೆ. ಇಂಡಿಯಾ ಥರನೇ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಸರಾಗಿರ ಎಲ್ಲ ಇರುತ್ತಲ್ಲ, ಅದೇ ಥರನೇ ಇಟ್ಟಿದ್ದಾರೆ. ಸಣ್ಣ ಸಣ್ಣ ಕೃಷ್ಣನ್ನ. ಇಲ್ಲಿ ತುಳಸಿ ಮಾಲೆ ನೋಡಿ, ಚೆನ್ನಾಗಿದೆ ಅಲ್ಲ. ಇಲ್ಲಿ ಒಳಗೆ ನೋಡಿ ಎಲ್ಲ ಸರಗಳೆಲ್ಲ 1000 yen, ಅಂದರೆ ಇಂಡಿಯಾ ಕರೆನ್ಸಿ 500 ಆಗುತ್ತೆ ಈ ಸರಕ್ಕೆ. ಇದೆಲ್ಲ 500. ಚೆನ್ನಾಗಿದೆ ಅಲ್ಲ. ಎಲ್ಲ ಫೋಟೋ ಸಿಗುತ್ತೆ ರಾಧಾಕೃಷ್ಣನೆಲ್ಲ ಫೋಟೋ. ಸಿಂಪಲಾಗಿ ಚೆನ್ನಾಗಿದೆ ಅಲ್ಲ. ಊದ್ಬತ್ತಿ ಅಂತೂ ನಾನು ತಗೊಂಡೋಗಲ್ಲ, ರೂಮಲ್ಲಿ ಹಚ್ಚಿದ್ರೆ ಫೈರ್ ಅಲಾರಾಮ್ ಆಗುತ್ತೆ. ಅದಕ್ಕೆ ಮೊದಲೇ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು.
ಏಯ್ ನಮ್ಮ ಗಣಪತಿ ನೋಡಿ ಎಲ್ಲಾದ್ರೂ ನಮ್ಮ ಗಣಪತಿ ಇದ್ದೇ ಇರ್ತಾನೆ. ರಾಧಾಕೃಷ್ಣ ದೇವಸ್ಥಾನದಲ್ಲಿ ಜಪಾನೀಸು ವತಶಿ ವತಕ್ಕೆ ಮತ್ತು ಅನುಷ್ಠಾತ ದೇವಸ್ಥಾನ ಈ ಥರ ಅನಂತರ ಕೊರದೆ ಶಿವತ್ತು ಅಥವಾ ಮೈನಿಚ್ಚಿ ಇದು 土曜日、金曜日と土曜日と日曜日来てます。ಕಿನ್ಯೋಗಿ ದೊಯ್ಯೋಗಿ ಶುಕ್ರವಾರ ಶನಿವಾರ ಭಾನುವಾರ ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ. ಅನಂತರ ಶಿವ 私はガーランドを作ったりとか、あとは、ルーパーラティ4時半のアラティやってます。ಆರತಿಗೂ ಬರ್ತಾರಂತೆ 4:15ಗೆ. ಬನ್ನಿ ಒಂದು ಫೋಟೋ ತಗೊಳ್ಳೋಣ. ಅದಕ್ಕೆ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತ ಕೇಳಿದೆ ಪರ್ಮಿಷನ್ನು. ಅದಕ್ಕೆ ಓಕೆ ಅಂತ ಹೇಳಿದ್ರು.大和田ಓಮಿಯ大宮あ、オッケーオッケー。 ಓಮಿಯನ ಚಿಕ್ಕ 大和田 ಕೈಗೋಶಿ 私やってるの ಅದು ಗೋನೆಂದಕ್ಕೆ ವೀಸ ಅಥವಾ ಕೈಗೋ ಫೋಕಸ್ ಶಿಕ್ಷೆ ಆತರ ದೇಶ あ、撮るの ಅಥವಾ ನೀವು私は好きだからどうするのか考えていたらいいよ。あとは日本人は優しいだから私は日本に住んで大丈夫と思う。ありがとうございます。ಏನು ಮೇಡಮ್ ಫುಲ್ ಮೆನು ನೋಡ್ತಾ ಇದ್ದೀರಾ? ಎಷ್ಟೆಷ್ಟು ರೇಟ್ ಅಂತ ಹಂಗೆ ಹೇಳ್ತೀರಾ? ಜಪಾನಲ್ಲಿ ಇಂಡಿಯಾ ರೆಸ್ಟೋರೆಂಟಲ್ಲಿ ಎಷ್ಟೆಷ್ಟು ರೇಟ್ ಇರುತ್ತೆ ಅಂತ ಹೇಳ್ತೀವಿ ನೋಡಿ. ಇಲ್ಲ ನೀವೇ ನೋಡಿಬಿಡಿ ಎಷ್ಟೆಷ್ಟು ರೇಟ್ ಇದೆ ಅಂತ. ಸೇವ್ ಪೂರಿ 700. ದಹಿ ಪುರಿ 700, ಹಾಂ ಪಾನಿಪುರಿ 700, ಸಮೋಸಾ ಚಾಟ್ 1000, ಆಲೂ ಟಿಕ್ಕಿ 750, ಆಲೂ ಕುರ್ಕುರೆ ಚಾಟ್ 700. ಮಿಕ್ಕಿದ್ದು ನೀವು ನೋಡ್ಕೊಬೋದು. ಇಲ್ಲೆಲ್ಲ ನೋಡ್ಕೊಂಬಿಡಿ ನೀವೇ. ಇಲ್ಲೇ ಕಾಣಿಸುತ್ತೆ ರೇಟ್. ಇದು ಫನ್ನಾಗಿರುತ್ತೆ. ನಮ್ಮ ಇಂಡಿಯನ್ಸು ಅಷ್ಟೊಂದು ಸೀರಿಯಸ್ ಆಗ್ತದೆ. ಚೆನ್ನಾಗಿ ಇದು ಮಾಡ್ತಾರೆ. ಟೊಮೊಟೊ ಸಾಸ್ 700 ರೂಪಾಯಿ. ಎಲ್ಲಿ ಯಾವುದು? ಸಲಾಡ್. ಹಾಂ ಮೋಸ್ಟ್ಲಿ ಒಂದು ಟೊಮೊಟೊ ಹಾಕಿರ್ತಾರೆ ಅನ್ಸುತ್ತೆ ಮೇ ಬಿ. ಯಾಕಂದ್ರೆ ಈಗ ಟೊಮೊಟೊ ರೇಟ್ ಜಾಸ್ತಿ ನಾವು ಮನೆಯಲ್ಲೇ ಮಾಡಿದ್ದು. ಮಾಡಿದ್ರಾ? ಅದು ಸೂಪರ್ ಆಗುತ್ತೆ. ಅಂಬಿಕಾದಲ್ಲೆಲ್ಲ ಸಿಗುತ್ತಲ್ಲ. ನನಗೂ ಮಾಡ್ಕೊಂಡು ತಗೋಬರುತ್ತಾನೆ. ಇವಾಗ ಮಾಡಿಲ್ಲ. ಹಬ್ಬಕ್ಕೆ ಹಬ್ಬ ಮಾಡ್ಲಿಕ್ಕೆ ಕರೀತೀವಿ. ಅವಾಗ ಬರ್ತೀನಿ. ಸುಸ್ತಾಗ್ಬಿಡ್ತೀವಿ. ತುಂಬ ದೂರ ಆಗುತ್ತಲ್ಲ. ನಾನಿರೋ ಪ್ಲೇಸಿಗೂ ನೀವಿರೋ ಪ್ಲೇಸಿಗೂ 2 ಗಂಟೆ 3 ಗಂಟೆ ಜರ್ನಿ ಅಲ್ಲ. ಫ್ರೀಯಾಗಿ ಬರ್ಬೇಕಷ್ಟೆ. ಏನು ಹಬ್ಬಕ್ಕೆ ಕರಿತೀರ ನನ್ನನ್ನು? ಇಷ್ಟ ಹಬ್ಬ ಯಾವುದು ಮಾಡ್ತಾರೆ? ದೀಪಾವಳಿನ? ಏನು ಹೋಳಿಗೆ ಮಾಡ್ತೀರಾ? ಹೋಳಿಗೆ ಬರಲ್ಲ, ಬಟ್ ರೈಸ್ ಇಲ್ಲಿ ಯಾರು ಮಾಡ್ಕೊಳ್ಳಲ್ಲ. ಅಡುಗೆಯನ್ನು ಚೆನ್ನಾಗಿ ಮಾಡ್ತಾರೆ. ನಾನು ಸ್ವಲ್ಪ ಮಾಡ್ತೀನಿ. ನಿಮ್ದು ಅರೇಂಜ್ ಮ್ಯಾರೇಜಾ? ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ಮತ್ತು ನಾನು ಒಳ್ಳೆಯಲ್ಲ. ಅದೇ ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್. ಏನು ಓದಿರೋದು? BSc ಆಗಿ B.Ed. ಜಪಾನಲ್ಲಿ ಹುಡುಕ್ಬೋದಲ್ಲ ಜಾಬ್ನ? ಟ್ರೈ ಮಾಡಿ. ಇಬ್ಬರು ಇಲ್ಲೇ ಸೆಟ್ಲ್ ಆಗಿಬಿಡಿ. ಸೆಟ್ಲ್ ಆಗ್ತೀರಾ? ಸೆಟ್ಲ್ ಆಗಲ್ಲಂತೆ ನೋಡ್ರಿ ಇಲ್ಲಿ. ನಾಳೆ ಕಣಕ್ಕೂ ಆಗಲ್ಲ. ಮ್ಯಾಕ್ಸಿಮಮ್ ಅಂದರೆ 5 ವರ್ಷ ಅಷ್ಟೇ. 5 ವರ್ಷನಾ? ಯಾಕೆಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಮರದ್ದೇ. ಹಾಂ ಫುಲ್ ಮರದೇ ತಾನೇ ಅದೇ. ಚೆನ್ನಾಗಿದೆ ಬಟ್ ಒಳಗಡೆ ಏನಂತ ಗೊತ್ತಿಲ್ಲ. ಅಪಾರ್ಟ್ಮೆಂಟಿಗೆ ಎಂಟ್ರಿ ಅನ್ಸುತ್ತೆ. ಈ ಕಡೆ ನೋಡಿ ಒಂದ್ಸಲ ಸ್ಮೈಲ್.